ಇವತ್ತು ಪರಿಶುದ್ಧ ಕ್ರಿಯೆಯಲ್ಲಿ ಆದಿಮುದ್ರೆಯೊಂದಿಗೆ ಪರಿಚಾರಕ ಕ್ರಿಯೆ ಇದನ್ನು ಹೇಳ್ತಾ ಇದ್ದೇನೆ. ಆದಿಮುದ್ರ ಈಗಾಗಲೇ ನಾನು 2-3 ಬಾರಿ ಹೇಳಿದ್ದೇನೆ, ಆದರೂ ಇಲ್ಲಿ ಸರಳವಾಗಿ ಹೇಳ್ತಾ ಇದ್ದೇನೆ. ಇದು ಅಗ್ನಿತತ್ವದ ಬೆರಳನ್ನು ಇದು ಜಲತತ್ವದ ಬೆರಳಿಗೆ ಈ ರೀತಿಯಾಗಿ ಜೋಡಿಸಿ ಈ ರೀತಿಯಾಗಿ ಮಡಚುವಂಥದ್ದು ಆದಿಮುದ್ರ. ಈ ಆದಿಮುದ್ರವನ್ನು ಮಾಡೋದ್ರಿಂದ ಎಷ್ಟೇ ನೀವು ಒತ್ತಡದಿಂದ ನರಳ್ತಾ ಇದ್ರು, ಮಾನಸಿಕ ಖಿನ್ನತೆಯಿಂದ ನರಳ್ತಾ ಇದ್ರು, ಮಾನಸಿಕವಾಗಿ ಆಗುವಂಥ ಯಾವುದೇ ರೀತಿಯ ಸ್ಟ್ರೆಸ್ಗಳಿಗೆ ಇದು ಉತ್ತಮ ಲಾಭವನ್ನು ತಂದುಕೊಡುತ್ತೆ. ಇದನ್ನು ನೀವು ಮಲಗ್ತಾ ಇರುವಾಗ ಕೂಡ ಮಾಡಿದರೂ ಕೂಡ ಉತ್ತಮ ರೀತಿಯ ನಿದ್ದೆ ನಿಮಗೆ ಬರುತ್ತೆ. ಅದರ ನಂತರ ನಾನೀಗ ಹೇಳ್ತಾ ಇರೋದು ಈ ಆದಿಮುದ್ರೆಯೊಂದಿಗೆ ಪರಿಚಾರಕ ಕ್ರಿಯೆ. ಇದು ತೋರ್ಬೆರಳು, ಹಾಗೆ ಪ್ರತಿಯೊಂದು ಅದರದ್ದೇ ಆದ ಬೆರಳಿಗೆ ನಿಧಾನವಾಗಿ ಈ ರೀತಿ ಕ್ಲಾಕ್ ವೈಸ್ ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು 10 ಸಲ ಮಾಡಬೇಕು. ಆಮೇಲೆ ಇದು ಈ ಬೆರಳು, ಯಾವ ಬೆರಳಿದು? ಇದು ಆಕಾಶ ತತ್ವದ ಬೆರಳಿಗೆ ನೋಡಿ ಈ ರೀತಿಯಾಗಿ ಜೋಡಿಸಬೇಕು. ಆ್ಯಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಪ್ರತಿಯೊಂದು ಬೆರಳನ್ನು ಈ ರೀತಿಯಾಗಿ ಇದು ಈ ಬೆರಳು ಪೃಥ್ವಿ ತತ್ವದ ಬೆರಳು, ಇದು ಈ ರೀತಿಯಾಗಿ ಜೋಡಿಸಿ ಪ್ರತಿಯೊಂದು ಬೆರಳಲ್ಲೂ ಮಾಡ್ತಾ ಹೋಗಬೇಕು. ಅದರ ನಂತರ ಎಲ್ಲ ಜೊತೆಗೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಇಡೀ ಶರೀರದಲ್ಲಿ ಉತ್ತಮ ರೀತಿಯ ರಕ್ತ ಸಂಚಾರ ಆಗುತ್ತೆ. ಹಾಗೆ ನೀವು ಮಾನಸಿಕವಾಗಿ ಸದೃಢಗೊಳ್ತಾ ಹೋಗ್ತೀರಾ. ಯಾವುದೇ ರೀತಿಯ ಗೊಂದಲ ಒತ್ತಡಗಳಿದ್ರೂ ಕೂಡ ನಿಮಗೆ ತಾತ್ಕಾಲಿಕ ಖಂಡಿತವಾಗಿ ಪರಿಹಾರ ಸಿಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪರಿಶುದ್ಧ ಕ್ರಿಯಾ ವಿಚಾರಗಳನ್ನು ನೋಡೋಣ. ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ ಪರಿಶುದ್ಧ ಕ್ರಿಯೆ.